ನೋಡಲು ಅದ್ಭುತವಾದ ಚೆಲುವೆ, ನೆಗೆಟಿವ್ ಪಾತ್ರ ಹಾಗೂ ಪಾಸಿಟಿವ್ ಪಾತ್ರಗಳಲ್ಲಿ ಕೂಡ ನಟನೆ ಮಾಡುವ ಅಭಿನೇತ್ರಿ ಅವರೇ ರಜನಿ. ನಗಿಸುವುದಕ್ಕೂ ಸೈ, ಅಳುವುದಕ್ಕೂ ಸೈ ಅಂತಹ ಅದ್ಭುತ ನಟನೆಯನ್ನ ರಜನಿ ಮಾಡುತ್ತಾರೆ. ಅಮೃತವರ್ಷಿಣಿ ಧಾರಾವಾಹಿ ಮೂಲಕ ಎಲ್ಲರ ಮನ ಗೆದ್ದ ನಟಿ ರಜನಿ. ರಜನಿ ಎಲ್ಲರ ಮುದ್ದು ಸೊಸೆಯಾಗಿ ಮೊದಲ ಬಾರಿಗೆ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದರು. ಇದರ ನಟನೆಯನ್ನ ಹಲವಾರು ಜನ ಮೆಚ್ಚಿಕೊಂಡರೂ ಕೂಡ. ಇದಾದ ಬಳಿಕ ರಜನಿ ಪಾಲಿಗೆ ಭಾಗ್ಯದ ಬಾಗಿಲು ತೆರೆದಿದೆ ಎಂದರೆ ತಪ್ಪಾಗಲಾರದು. ಇನ್ನು ಧಾರಾವಾಹಿಗಳಿಂದ ಸಾಕಷ್ಟು ಅಂತರ ಕಾಯ್ದುಕೊಂಡು ಇದ್ದ ಈಕೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಮೂಲಕ ಕಿರುತೆರೆಗೆ ಮತ್ತೆ ಎಂಟ್ರಿ ನೀಡಿದ್ದರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ರಜನಿ ಎಂಟ್ರಿ ನೀಡಿದ್ದಾರೆ. ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಬಹಳ ಅದ್ಭುತವಾಗಿ ಮಿಂಚಿದ ಈಕೆ ವಿಲನ್ ಪಾತ್ರದಲ್ಲಿ ನಟನೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ರಜನಿ ಅವರು ಮಜಾ ಟಾಕೀಸ್, ಡ್ಯಾನ್ಸಿಂಗ್ ಸ್ಟಾರ್ ಸೇರಿ ಹಲವು ಶೋಗಳಲ್ಲಿ ಕಾಣಿಸಿಕೊಂಡಿದ್ದರು. ರಜನಿ ಇದೀಗ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ರಜನಿ ಫೋಟೋ ನೋಡಿದ ಅನೇಕ ಮಂದಿ ಸೋ ಕ್ಯೂಟ್ ಎಂದು ಹೇಳಿದ್ದಾರೆ. ಹಾಗೆಯೇ ರಜನಿ ಅವರೇ ಬಿಗ್ ಬಾಸ್ಗೆ ಯಾವಾಗ ಎಂಟ್ರಿ ನೀಡಲಿದ್ದೀರಾ ಎನ್ನುವ ಪ್ರಶ್ನೆ ಮಾಡಿದ್ದಾರೆ. ರಜನಿ ನೋಟಕ್ಕೆ, ನಗುವಿಗೆ ಅನೇಕ ಜನರು ಫಿದಾ ಆಗಿದ್ದಾರೆ. ರಜನಿ ಬಿಳಿ ಹಾಗೂ ಕಪ್ಪು ಬಣ್ಣದ ಬಟ್ಟೆ ತೊಟ್ಟು ಅದ್ಭುತವಾಗಿ ಕಾಣಿಸುತ್ತಿದ್ದಾರೆ. ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಈ ಫೋಟೋಗಳಿಗೆ ಮನಸ್ಸು ಮೂಕವಾದಾಗ ಮಾತು ಮೌನವಾಗುತ್ತೆ, ಮನಸ್ಸಿಗೆ ಸಂತೋಷವಾದಾಗ ಮಾತು ನಗುವಾಗುತ್ತೆ, ಮನಸ್ಸಿಗೆ ದುಃಖವಾದಾಗ ಮಾತು ಕಣ್ಣೀರಾಗುತ್ತೆ, ಮನಸ್ಸಿಗೆ ದುಗುಡವಾದಾಗ ಮಾತು ಗದ್ಗದಿತವಾಗಿರುತ್ತದೆ. ಈ ಮನಸ್ಸು ಒಂಥರ ವಿಚಿತ್ರ, ಬೆಲೆ ಕಟ್ಟಲಾಗದ ಪ್ರೀತಿಯನ್ನ, ವಾತ್ಸಲ್ಯ ಭರಿತ ಸಂಬಂಧವನ್ನ, ಇರುವ ಆತ್ಮೀಯತೆಯನ್ನ ಗುರುತಿಸದೆ ಇಲ್ಲದ ಕಡೆಯಲ್ಲೆಲ್ಲ ಹುಡಿಕಾಡಿ ನರಳುತ್ತೆ. ಶುಭ ದಿನ ಎಂದು ಬರೆದುಕೊಂಡಿದ್ದಾರೆ. ರಜನಿ ಹಂಚಿಕೊಂಡು ಇರುವ ಫೋಟೋಗಳಿಗೆ ಕಮೆಂಟ್ಗಳು ಬರುತ್ತಿದ್ದು, ಇನ್ನು ರಜನಿ ಹಲವು ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡುತ್ತಿದ್ದಾರೆ. ಹಾಗೆಯೇ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಅಂತರ ಪಾತ್ರದಲ್ಲಿ ಕಾಣಿಸಿಕೊಂಡ ಈಕೆ ನೋಡಲು ಮುದ್ದು ಮುದ್ದಾಗಿದ್ದಾರೆ. ರಜನಿ ಬಣ್ಣದ ಲೋಕಕ್ಕೆ ಕಾಲು ಇಡುವ ಮುನ್ನ ಆರ್ಕೆಸ್ಟ್ರಾಗಳಲ್ಲಿ ಹಾಡು ಹೇಳುತ್ತಾ ಕಷ್ಟದ ಜೀವನ ನಡೆಸಿದವರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.